ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 32ನೇ ಅಧ್ಯಾಯವನ್ನು ಶುರು ಮಾಡೋಣ. ಮನೆಯೊಳಗೆ ನಡೆದು ಹೋದವರು ಕೈಕಾಲು ತೊಳೆದು ಬಂದು ಸೋಫಾದಲ್ಲಿ ಕೂರುತ್ತಿದ್ದಂತೆ ಅವರಿಗೆ ಬಿಸಿ ಬಿಸಿ ತಿಂಡಿ ಕಾಫಿ ಕೊಟ್ಟ ಅನುಪಮಾ ಅವರಿಗೆ, ಅತ್ತೆ, ಇನ್ನೊಂದು ವಾರದಲ್ಲಿ ನಿನ್ನನ್ನು ದಪ್ಪ ಮಾಡಿಬಿಡ್ತೀರಾ ಎಂದ ಸೂರಜ್. ಹಾಗೆಲ್ಲ ಹೇಳಬಾರ್ದು ಅಳಿಯಂದರೆ, ವಯಸ್ಸಿನ ಹುಡುಗರು ಚೆನ್ನಾಗಿ ತಿಂದುಂಡು ಮಾಡಬೇಕು. ನಮ್ಮಷ್ಟು ವಯಸ್ಸಾದ್ಮೇಲೆ ಬೇಕು ಅಂದರೂ ಆಸೆ ಪಟ್ಟು ಒಂದು ತುತ್ತು ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ ಎಂದರು. ಅಳಿಯನ ತಟ್ಟೆಗೆ ಚಟ್ನಿ ಬಡಿಸಿ ಉಪಚಾರದ ಮಾತನಾಡ್ತಾ ಇರೋ ಅನುಪಮಾ ಮನೆ ಬಾಗಿಲಿಗೆ ಪಕ್ಕದ ಮನೆಯ ಸರೋಜಾ ಬಂದದ್ದನ್ನು ಕಂಡು, ಏನ್ರಿ ಸರೋಜಾ, ಏನಾದರೂ ಬೇಕಿತ್ತಾ ಎಂದರು. ಸಂಜೆ ಆದರೆ ಸಾಕು, ಎಲ್ಲರ ಮನೆ ವಿಷಯ ಹಿಡ್ಕೊಂಡು ಹರಟೆ ಹೊಡೆಯೋಕೆ ತಮ್ಮ ಮನೆಗೆ ಬಂದು ಬಿಡುವ ಸರೋಜರನ್ನು ಕಂಡರೆ ಅನುಪಮಾರಿಗೆ ಕಿರಿಕಿರಿ. ಆದರೆ ನೆರೆಹೊರೆಯವರನ್ನು ಹೆದರಾಕೊಳ್ಳೋದಕ್ಕಾಗದೆ ಅವರನ್ನು ನಗುಮುಖ ಹೊತ್ತೇ ಮಾತನಾಡಿಸಿದ್ರು. ಏನ್ರಿ ಅನುಪಮಾ, ಆ ಓನರ್ಗೆ ಅಷ್ಟು ಕೊಬ್ಬು. ಇವತ್ತು ಬೆಳಗ್ಗೆ ಬಂದು ನಾನು ಆ ಮನೆನ ಮಾರಾಟ ಮಾಡಿದ್ದೀನಿ, ಅದಕ್ಕೆ ಇನ್ನೊಂದು ತಿಂಗಳಲ್ಲಿ ನೀವು ಜಾಗ ಖಾಲಿ ಮಾಡಿ ಅಂತ ಒಂದೇ ಉಸಿರಿಗೆ ಹೇಳಿಬಿಟ್ರು. ನೋಡ್ರಿ, ಈಗ ಏಕಾಏಕಿ ಖಾಲಿ ಮಾಡಿ ಅಂತ ಅಂದರೆ ಎಷ್ಟು ಕಷ್ಟ ಆಗಲ್ವಾ? ಈ ಮನೆ ನನ್ನ ಮಕ್ಕಳ ಸ್ಕೂಲ್ಗೆ ಎಷ್ಟು ಹತ್ತಿರ ಇದೆ. ಈಗ ಇದೇ ಏರಿಯಲ್ಲಿ ನಮಗೊಂದು ಅಂತ ಬೇರೆ ಮನೆ ಎಲ್ಲಿ ಹುಡುಕೋದು ಎಂದು ಅವರು ತುಂಬ ದುಃಖ ತೋಡ್ಕೊಂಡ್ರು. ಆದರೆ ಬೇಸರದಲ್ಲಿ ಮಾತನಾಡ್ತಾ ಇದ್ದ ಸರೋಜಾ ಅವರಿಗೆ ಸಾನ್ವಿ, ನಡೀರಿ ಆಂಟಿ, ಆ ಓನರ್ ಹತ್ರ ನಾನು ಮಾತಾಡ್ತೀನಿ. ಅವ್ರ ಮನೇನ ಅವ್ರು ಬೇಕಾದರೆ ಮಾರಾಟ ಮಾಡಲಿ, ಆದರೆ ಮನೆ ಖಾಲಿ ಮಾಡಿ ಅಂತ ಇವ್ರು ಹೇಗೆ ಹೇಳ್ತಾರೆ ಎಂದಳು. ಸಾನ್ವಿ ಜಗಳಕ್ಕೆ ನಿಂತರೆ ಗೆಲ್ಲೋವರೆಗೂ ಬಿಡಲ್ಲ ಎಂದು ಅರಿತಿರುವ ಸರೋಜಾ ಖುಷಿಯಾಗಿ, ಬಾಮ್ಮ ಸಾನು, ನಾನು ನೀ ಜೊತೆ ಬರ್ತೀನಿ ಎಂದು ಅವರು ಹೇಳೋ ಅಷ್ಟರಲ್ಲಿ ಸೆರಗನ್ನು ಸೊಂಟಕ್ಕೆ ಕಟ್ಟಿಕೊಂಡು ಆ ಮನೆ ಓನರ್ ಧನಲಕ್ಷ್ಮಿ ಬಂದು ಸಾನ್ವಿ ಎದುರಿಗೆ ನಿಂತು, ಏನಮ್ಮ ಹುಡುಗಿ, ಚೋಟುದ್ದ ಇದೆಯಾ, ನನಗೆ ಬಂದು ಪ್ರಶ್ನೆ ಮಾಡ್ತೀನಿ ಅಂತೀಯಾ? ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಈ ಮನೆ ಮಾರಿದೆ. ನನ್ನ ಜಾಗ ನನ್ನಿಷ್ಟ, ತಪ್ಪೇನು ಎಂದರು ಮನೆ ಓನರ್. ಗೊತ್ತು ಆಂಟಿ, ಈ ಜಾಗಕ್ಕಿರೋ ಬೆಲೆಗಿಂತ ಹೆಚ್ಚು ಹಣ ಸಿಕ್ತು ಅಂತ ಈ ಮನೆ ಮಾರಿರೋದು ನೀವು. ಆದರೆ ಈ ಮನೇನ ಹಾಗೇನೆ ಹೊಸ ಓನರ್ ಸುಪರ್ದಿಗೆ ಕೊಡಬೇಕು ತಾನೆ. ನಮ್ಮನ್ನೆಲ್ಲ ಖಾಲಿ ಮಾಡಿ ಅಂತ ಯಾಕೆ ಹೇಳಬೇಕು? ಅದು ಬರೀ 1 ತಿಂಗಳ ಗಡುವು ಕೊಟ್ಟು ಎಂದಳು ಸಾನ್ವಿ. ಯಾಕಂದರೆ ಈ ಜಾಗ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟ ವ್ಯಕ್ತಿ ರಿಜಿಸ್ಟ್ರೇಷನ್ಗೆ ಮೊದಲು ಇಲ್ಲಿ ಮನೆಗಳನ್ನು ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಎಂದರು ಓನರ್. ಈ ಮಾತು ಕೇಳ್ತಾ ಇದ್ದ ಹಾಗೆ ಗಂಡನ ಕಡೆಗೆ ಕಿಂಗಣ್ಣು ಬಿಟ್ಟು ನೋಡಿದ ಸಾನ್ವಿ, ಏನಿದು ಸೋರಿ, ನೀವು ಹೇಳಿದ್ದೇನು, ಇಲ್ಲಾಗ್ತಾ ಇರೋದೇನು? ನನ್ನ ಅಪ್ಪ ಅಮ್ಮನನ್ನು ಈ ಮನೆಯಿಂದ ಆಚೆ ಹಾಕೋಕೆ ನೋಡ್ತಾ ಇದ್ದೀರಾ? ಸರಿ, ಹಾಗಾದರೆ ನಾನು ಅವ್ರ ಜೊತೆಗೆ ಬೇರೆ ಮನೆಗೆ ಹೋಗ್ತೀನಿ. ಇನ್ಯಾವತ್ತೂ ನಿಮ್ಮ ಮನೆಗೆ ವಾಪಸ್ ಬರಲ್ಲ. ನಿಮ್ಮ ಆ ಮನೆ ಈ ಮನೆ ಎಲ್ಲ ನೀವೇ ಇಟ್ಕೊಂಡು ಖುಷಿಯಾಗಿರಿ. ಕೋಪದಲ್ಲಿ ರೇಗಿ ಓಡ್ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡ್ಬಿಟ್ಲು ಸಾನ್ವಿ. ಅವಳ ಹಿಂದೆಯೇ ಹೋದ ಸೂರಜ್ ಬಾಗಿಲು ತಟ್ತಾ, ಇಲ್ಲಿ ಕೇಳು ಸಾನು, ನಾನು ಆ ಮನೆಗಳನ್ನು ಖಾಲಿ ಮಾಡಿಸ್ತಾ ಇರೋದು ನಿಜ, ಆದರೆ ಅದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಸ್ವಲ್ಪ ಡೋರ್ ಓಪನ್ ಮಾಡು. ರಾತ್ರಿ ನಿಮಗೆಲ್ಲ ಇದೇ ವಿಷಯ ಹೇಳೋಣ ಅಂತ ಇದ್ದಿದ್ದು ನಾನು. ನನ್ನ ಮಾತು ಪೂರ್ತಿ ಕೇಳದೆ ಹೀಗೆ ಕೋಪ ಮಾಡ್ಕೊಳ್ಳೋದು ತಪ್ಪು ಕಾಣೋ ಸಾನು ಎಂದ. ಬಾಗಿಲು ಬಡಿಯುತ್ತಾ ನಿಂತಿದ್ದ ಸೂರಜ್ ಜೊತೆಯಾಗಿ ಬಂದು ನಿಂತ ಅನುಪಮಾ ಮಗಳನ್ನು ಹೊರಗೆ ಬಂದು ಮಾತನಾಡು ಸಾನ್ವಿ, ಹೀಗೆಲ್ಲ ಹಠ ಮಾಡಬೇಡ ಅಂತ ಹೇಳ್ತಾ ಇದ್ರು. ತುಟಿ ಕೊಂಕಿಸಿ ನಕ್ಕ ಆದಿ ಅವನ ಮಡದಿಯತ್ತ ತಿರುಗಿ, ಇದಾ ನಿನ್ನ ಪ್ರಕಾರ ಬೆಸ್ಟ್ ಲೈಫ್ ಓದಿ ಎಂದವನು ತಂದೆಯ ಜೊತೆಗೆ ಕೂತು ಇನ್ನೊಂದು ಸುತ್ತಿನ ತಿಂಡಿ ತಿನ್ನೋದಕ್ಕೆ ಶುರು ಮಾಡಿದ್ದ. ಜಗದೀಶ, ಏನಪ್ಪ ಇದು ಸುದ್ದಿ? ಅವತ್ತಿನ ದಿನ ಪತ್ರಿಕೆ ಹಿಡಿದು ಮನೆ ಬಾಗಿಲಿಗೆ ಬಂದು ನಿಂತಿದ್ದಾರೆ ಜಗದೀಶ್ ಅವರ ತಂದೆ ಉಮಾಪತಿ ಮತ್ತವರ ತಾಯಿ ಗಿರಿಜಾ. ಅತ್ತೆ, ಮಾವ, ಬನ್ನಿ ಒಳಗೆ. ಮನೆ ಬಾಗಿಲಲ್ಲಿ ನಿಂತವರನ್ನು ಬರಮಾಡಿಕೊಳ್ಳುತ್ತಾ ಅನುಪಮ ಮತ್ತೆ ರೂಮಿನ ಬಾಗಿಲನ್ನು ಸ್ವಲ್ಪ ಜೋರಾಗೇ ಬಡಿದು, ಸಾನು, ನಿನ್ನ ಹಠಾನ್ ಸಾಕು ಮಾಡಮ್ಮ, ಹೊರಗಡೆ ಬಂದು ನೋಡು, ನಿನ್ನ ಅಜ್ಜಿ ತಾತ ಬಂದಿದ್ದಾರೆ ಎಂದರು. ಮೊದಲಿಂದಲೂ ಅಜ್ಜಿ ತಾತ, ಅದರಲ್ಲೂ ಇವಳನ್ನು ಹದ್ವಸ್ತನಲ್ಲಿಡಲು ಸಣ್ಣ ವಯಸ್ಸಿನಿಂದಲೂ ಪಾಪ ಪುಣ್ಯದ ಕಥೆಗಳನ್ನು ಹೇಳಿ ಸ್ವಲ್ಪ ಮಟ್ಟಿಗೆ ಇವಳನ್ನು ಮೂಢನಂಬಿಕೆಗಳನ್ನು ನಂಬೋ ಹಾಗೆ ಮಾಡಿರುವ ಅಜ್ಜಿ ಅಂದರೆ ಇವಳಿಗಿಷ್ಟ. ಹಾಗಂತ ಅವರುಗಳೇನು ಇವಳನ್ನು ಪ್ರೀತಿಯಿಂದ ಕಾಣ್ತಾರಂತಲ್ಲ. ಅವರಿಬ್ಬರು ಇವಳನ್ನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಅಂತ ಅವಳ ಮುಂದೆನೇ ಎಷ್ಟೋ ಸಲ ನಿಂದಿಸಿದ್ರು. ಕಾರಣ, ಇವಳಿಗೆ ಜನ್ಮ ಕೊಡ್ತಾ ಇದ್ದ ಹಾಗೆ ತಾಯಿ ತೀರ್ಕೊಂಡ್ರೆ ಹೆತ್ತ ಮಗ ಹೆಂಡತಿಯನ್ನು ಅಗಲಿದ ನೋವು ತಾಳಲಾರದೆ ದೇಶಾಂತರ ಹೋದ ಅನ್ನೋ ಬೇಸರ. ಅದಕ್ಕೆಲ್ಲ ಎಲ್ಲೋ ಒಂದು ಕಡೆ ಇವಳೇ ಕಾರಣ ಅನ್ನೋ ಕೋಪ. ಆದರೂ ಇವಳಿಗೆ ಅಜ್ಜಿ ತಾತ ಅಂದರೆ ಅಚ್ಚುಮೆಚ್ಚು. ಅವ್ರು ಬಂದಿರೋ ವಿಷಯ ತಿಳಿದ ತಕ್ಷಣ ರೂಮಿನ ಹೊರಗೆ ಬಂದವಳು ಇಷ್ಟೊತ್ತು ಇವಳನ್ನು ಮಾತನಾಡಿಸ್ಬೇಕು ಅಂತ ಕಾಯ್ತಾ ಇದ್ದ ಸೂರಜ್ ಕಡೆ ತಿರುಗೂ ಸಹ ನೋಡದೆ
ಸೀದಾ ತನ್ನ ಅಜ್ಜಿ ತಾತನ ಬಳಿ ಹೋಗಿ ಅವರ ಕಾಲಿಗೆರಗಿ ನಮಸ್ಕಾರ ಮಾಡಿದ್ಲು. ನಂತರ ಜಗದೀಶ್ ಅನುಪಮಾ ಸಾನ್ವಿ ಮದುವೆ ಹೇಗೆ, ಯಾವ ಪರಿಸ್ಥಿತಿನಲ್ಲಿ ನಡೀತು ಅಂತೆಲ್ಲ ಹೇಳಿ ಮನೆ ಹಿರಿಯರಿಗೆ ಈ ವಿಷಯ ತಿಳಿಸದೇ ಇದ್ದಿದ್ದಕ್ಕೆ ಕ್ಷಮೆ ಕೇಳಿದ ಮೇಲೆ ಗಿರಿಜಾ ಅವರು ಸಾನ್ವಿ ಸೂರಜ್ನ ಕರೆದು ಇಬ್ಬರಿಗೂ ಆಶೀರ್ವಾದ ಮಾಡಿ, ಆಗಿದ್ದಾಗೋಯ್ತು, ಈಗ ಅದನ್ನು ಬದಲಾಯಿಸೋದಕ್ಕಾಗಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾಳಿದ್ದು ಹೇಗಿದ್ರೂ ಹುಣ್ಣಿಮೆ, ಅವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೆಯಲ್ಲಿಟ್ಕೊಂಡು ಹತ್ತಿರದ ನೆಂಟರನ್ನ ಊಟಕ್ಕೆ ಕರೆಯೋಣ. ನಮ್ಮಿಬ್ಬರು ಮೊಮ್ಮಕ್ಕಳ ಮದುವೆ ನೋಡೋ ಭಾಗ್ಯ ಅಂತೂ ಇಲ್ಲ, ಹೀಗವರು ಕೂತ್ ಪೂಜೆ ಮಾಡೋದು ನೋಡಿ ಆದರೂ ತುಂಬಿಕೊಳ್ತೀವಿ ಎಂದು ಹೇಳಿ ತಾನು ಹೇಳಿದ ಸರಿನಾ ಅಂತ ಗಂಡನ ಕಡೆ ನೋಡಲು ಅವರು ನಶ್ಯದ ಡಬ್ಬಿಯಿಂದ ಪುಡಿ ತೆಗೆದು ಅದನ್ನು ಮೂಗಿಗೆ ಏರಿಸ್ಕೊಂಡು ಜೋರಾಗಿ ಒಮ್ಮೆ ಸೀನಿ, ನಂತರ ಕರವಸ್ತ್ರದಿಂದ ಮೂಗಿನ ಹೊಳ್ಳೆಗಳನ್ನು ಒರೆಸ್ಕೊಂಡ ನಂತರ ಹೆಂಡತಿಯ ಮಾತಿಗೆ ಸರಿ ಎಂದರು ಉಮಾಪತಿ. ಇಷ್ಟು ಹೊತ್ತು ಅವರು ಮಾಡಿದ ಕೆಲಸ ಕಂಡು ಮುಖ ಕಿವುಚಿದ ಸೂರಜ್ ಸಾನ್ವಿ ಕಡೆ ಬಾಗಿ, ಏನೇ ಸಾನು ಅದ್ಯಾಕೆ ನಿಮ್ಮ ತಾತ ಹಾಗೆ ಮಾಡಿದ್ದು ಎಂದು ಕೇಳಿದ್ದ. ಅವನ ಪ್ರಶ್ನೆಗೆ ಉತ್ತರಿಸದೆ ಗಂಡನನ್ನು ಸುಮ್ಮನೆ ಗುರಾಯಿಸಿ ನೋಡಿ ನಂತರ ಹೋಗಿ ನೆಲದ ಮೇಲೆ ಕೂತು ಅಜ್ಜಿಯ ಮಡಿಲಲ್ಲಿ ತಲೆ ಇಟ್ಟ ಸಾನ್ವಿ, ಆಯಿತು ಅಜ್ಜಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ, ಆದರೆ ನಾವೀಗ 1 ತಿಂಗಳಲ್ಲಿ ಈ ಮನೆ ಖಾಲಿ ಮಾಡಬೇಕು ಅಂತ ಓನರ್ ಆಂಟಿ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ರು. ಅದಕ್ಕೆ ನಾವು ಬೇಗ ಒಂದು ಮನೆ ಹುಡುಕ್ತೀನಿ, ಅಲ್ಲಿಗೆ ಶಿಫ್ಟ್ ಆದಮೇಲೆ ಪೂಜೆ ಮಾಡೋಣ. ಹಾಗೆ ಅಜ್ಜಿ ಪ್ಲೀಸ್, ಆ ಪೂಜೆಗೆ ಅಣ್ಣ ಅತ್ತಿಗೆ ಕೂತ್ಕೊಳ್ಳಿ, ನಾನು ಸರ್ ಬೇಡ, ಓಕೆನಾ ಎಂದಳು. ತಮ್ಮ ಮಡಿಲಲ್ಲಿದ್ದ ಸಾನ್ವಿ ತಲೆಯನ್ನು ಸರಿಸುತ್ತಾ, 1 ತಿಂಗಳಾದ್ಮೇಲೆ ಅಲ್ಲ, ನಾಡಿದ್ದು ಹುಣ್ಣಿಮೆ, ಅವತ್ತೇ ಪೂಜೆ ಆಗಬೇಕು. ಮನೆ ಖಾಲಿ ಮಾಡೋಕ್ಕೆ 1 ತಿಂಗಳು ಟೈಮ್ ಇದೆ ತಾನೇ, ಅದ್ರ ಬಗ್ಗೆ ಆಮೇಲೆ ಯೋಚಿಸಿದ್ರಾಯ್ತು. ಪೂಜೆಗೆ ನೀನು ಅಣ್ಣ ಅತ್ತಿಗೆ ಕೂತ್ಕೊಳ್ಳಿ, ಅದ್ರ ಜೊತೆಗೆ ನೀನು ನಿನ್ನ ಗಂಡನೂ ಕೂತ್ಕೋಬೇಕು, ತಿಳಿತಾ ಎಂದರು. ವಾವ್ ಅಜ್ಜಿ, ಗುಡ್ ಐಡಿಯಾ. ನಾನು ಸಾನು ಈಗಾಗಲೇ ನಿಮ್ಮ ರಿಲೇಟಿವ್ಸ್ನ ಒಂದಿನ ಊಟಕ್ಕೆ ಇನ್ವೈಟ್ ಮಾಡಿ ನಮ್ಮ ಮದುವೆ ವಿಷಯ ಹೇಳಬೇಕು ಅಂದ್ಕೊಂಡಿದ್ವಿ. ಆದರೆ ಈ ಪೂಜೆ ಐಡಿಯಾ ಪರ್ಫೆಕ್ಟ್. ಹಾಗೆ ಸಾನು, ನೀನೇನು ಬೇರೆ ಮನೆ ಹುಡುಕೋ ಅಗತ್ಯ ಇಲ್ಲ, ನಾನು ನಿಮ್ಮೆಲ್ಲರ ಹತ್ರ ಏನೋ ಹೇಳಬೇಕು. ಸೂರಜ್ ಮಾತನಾಡುತ್ತಾ ಹೋಗಿ ನೆಲದ ಮೇಲೆಯೇ ಸಾನ್ವಿ ಪಕ್ಕ ಕೂತ್ಕೊಂಡ. ಅವನ ನಡೆ ಕಂಡು ಆದಿತ್ಯ ಆಶ್ಚರ್ಯದಲ್ಲಿ ಕಣ್ಣರಳಿಸಿದ್ರೆ ದ್ಯುತಿ ಸೂರಜ್ನ ನೋಡಿ ಕಲಿ ಎಂದು ಮತ್ತದೇ ರಾಗ ಹಾಡಿದ್ಲು. ಮನೆ ಹುಡುಕ್ಬಾರ್ದಾ, ಮತ್ತಿನ್ನೇನು ಮಾಡಬೇಕು? 1 ತಿಂಗಳು ಗಡುವು ಮುಗಿದ ನಂತರ ನಾವು ಮನೆ ಖಾಲಿ ಮಾಡಿಲ್ಲ ಅಂತ ನಿಮ್ಮ ಮ್ಯಾನೇಜರ್ ಬಂದು ನಮಗೆ ಲೀಗಲ್ ನೋಟಿಸ್ ಕೊಡೋವರೆಗೂ ಕಾಯಬೇಕಾ? ಅದ್ಯಾಕೋ ಸೂರಜ್ ಮೇಲಿನ ಬೇಸರ ಕಡಿಮೆ ಆಗ್ತಾ ಇಲ್ಲ ಸಾನ್ವಿಗೆ. ಆದರೆ ಸೂರಜ್ ಜೊತೆಗೆ ಇಷ್ಟು ಒರಟಾಗಿ ಮಾತನಾಡ್ತಾ ಇರೋ ಸಾನ್ವಿಗೆ ಮೊದಲ ಬಾರಿಗೆ ಅತ್ತಿಗೆ ಅನ್ನೋ ಸ್ಥಾನದಲ್ಲಿ ನಿಂತು ರೇಗಿದ್ಲು ದ್ಯುತಿ. ಸಾನ್ವಿ, ಸ್ಟಾಪ್ ಇಟ್, ನಿನ್ನ ಗಂಡ ನಿನ್ನ ಪ್ರೀತಿ ಮಾಡ್ತಾರೆ ಅಂದ ಮಾತ್ರಕ್ಕೆ ಅವರ ಸ್ಥಾನಮಾನ ಎಲ್ಲ ಮರೆತು ನೀನು ಹೀಗೆ ಅವ್ರ ಜೊತೆ ಒರಟಾಗಿ ಮಾತಾಡೋದು ಎಷ್ಟು ಸರಿ? ಅವರು ಆಗ್ಲಿಂದ ಏನೋ ಹೇಳಬೇಕು ಅಂತ ಇದ್ದಾರೆ ತಾನೇ, ಅದನ್ನು ಮೊದಲು ಕೇಳು ಎಂದಳು. ಮೊದಲ ಬಾರಿಗೆ ಅತ್ತಿಗೆ ತನ್ನ ಜೊತೆಗೆ ಮಾತನಾಡಿದ ಖುಷಿಗೆ ಅತ್ತಿಗೆ ಅಂತ ಅವಳ ಬಳಿ ಬಂದು ಹೋಗಿ ಅವರನ್ನು ತಬ್ಬಿ, ಅಂತೂ ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳಿ ಖುಷಿ ಆಯಿತು, ಸರಿ ಅವ್ರೇನು ಹೇಳಬೇಕೋ ಹೇಳಿ ಎಂದು ಸೂರಜ್ ಕಡೆ ನೋಡಿ ಹುಬ್ಬು ಹಾರಿಸಿ ಏನು ಅಂತ ಕೇಳಿದ್ಲು. ಅಬ್ಬಾ, ಅಂತೂ ನನಗೆ ಮಾತಾಡೋಕ್ಕೆ ಪರ್ಮಿಷನ್ ಸಿಕ್ತಲ್ಲ, ಅಷ್ಟೇ ಸಾಕು, ಥ್ಯಾಂಕ್ಸ್ ಸಿಸ್ಟರ್ ಎಂದು ದ್ಯುತಿಗೆ ಧನ್ಯವಾದ ಹೇಳಿ ತಾನು ಎದ್ದು ಹೋಗಿ ಚೇರ್ ಮೇಲೆ ಕೂತ ಸೂರಜ್, ಈ ಮನೆಗಳನ್ನು ಕಟ್ಟಿ ಸುಮಾರು 30ರಿಂದ 40 ವರ್ಷ ಆಗಿರಬಹುದು. ಇದೇ ಮನೆನ ಹಾಗೆ ಮೇಲಿಂದ ಮೇಲೆ ರಿಪೇರಿ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ಅನಾನುಕೂಲ ಇದ್ದೇ ಇರುತ್ತೆ. ಅದಕ್ಕೆ ಈ ಮನೆಗಳನ್ನೆಲ್ಲ ಪೂರ್ತಿ ಕೆಡವಿ ಇಲ್ಲಿ ಒಂದು ಫ್ಯಾಮಿಲಿ ಅಪಾರ್ಟ್ಮೆಂಟ್ ಕಟ್ಟೋಣ ಅಂತ. ಈ ಜಾಗದಲ್ಲಿ ಕಮ್ಮಿ ಅಂದರೂ 6 ಮನೆ ಕಟ್ಟಬಹುದು. 3 ಅಂತಸ್ತಿನ 2 ಬ್ಲಾಕ್, ಎಲ್ಲ ಮನೆಗಳು 2 ಬೆಡ್ರೂಮ್ಗಳನ್ನು ಹೊಂದಿರುತ್ತೆ. 1 ವರ್ಷದಲ್ಲಿ ಪ್ರಾಜೆಕ್ಟ್ ಮುಗಿಸಿ ಕೊಡೋದು ಜವಾಬ್ದಾರಿ ನಂದು. ಅತ್ತೆ ಮಾವ, ಅಲ್ಲಿವರೆಗೂ ನೀವುಗಳು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರೋ ನನ್ನ SV ಆರ್ಕಿಡ್ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲ್ಯಾಟ್ ಇದೆ, ಅಲ್ಲೇ ಇರಿ, ಚಿಂತೆ ಬೇಡ, ಅಲ್ಲಿ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆ ಈಗಾಗಲೇ ನಾನು ಮಾಡಿದ್ದೀನಿ. ನೀವು ಹ್ಞೂ ಅಂದರೆ ಈಗಲೇ ಬೇಕಾದರೂ ಅಲ್ಲಿಗೆ ಶಿಫ್ಟ್ ಆಗಬಹುದು. ನಾನು ಭಾಸ್ಕರ್ ಹತ್ರ ಓನರ್ ಮತ್ತು ಆ ಹೆಂಗಸಿನ ಮನೆ ಮಾತ್ರ ಖಾಲಿ ಮಾಡಿಸೋ ಬಗ್ಗೆ ಮಾತಾಡಿದ್ದು. ನಿಮಗೆ ಈ ವಿಷಯ ಖುದ್ದಾಗಿ ನಾನೇ ಹೇಳಬೇಕು ಅಂತ ಇದ್ದೆ. ಆದರೆ ಆ ಲೇಡಿ ಬಂದು ಮೊದಲೇ ಈ ವಿಷಯ ನಿಮ್ಗೆ ಹೇಳಿ ಸುಮ್ಮನೆ ಸಾನ್ವಿ ಕೋಪ ಬರೆಸ್ಬಿಟ್ರು ಎಂದ. ಸೂರಜ್ ಮಾತು ಕೇಳುತ್ತಿದ್ದಂತೆ ದ್ಯುತಿ, ಕೇಳಿಸ್ಕೊಂಡ ಸಾನ್ವಿ, ಸೂರಜ್ ಅತ್ತೆ ಮಾವನ ಅನುಕೂಲಕ್ಕೆ ಏನೇನೋ ಐಡಿಯಾ ಮಾಡಿದ್ದಾರೆ, ಆದರೆ ನೀನು ಅವ್ರ ಒಳ್ಳೆತನಕ್ಕೆ ಬೆಲೆ ಕೊಡದೆ ಅವ್ರ ಮೇಲೆ ಜೋರು ಮಾಡ್ತೀಯಾ ಎಂದು ಗದರಿದ್ಲು. ಅತ್ತಿಗೆ ಮಾತಿಗೆ ಏನೂ ಹೇಳದೆ ಸುಮ್ಮನೆ ಕೈಕಟ್ಟಿ ನಿಂತಿದ್ದ ಹುಡುಗಿಯ ಕಡೆ ನೋಡಿದ ಸೂರಜ್,
ಅತ್ತೆ ಮಾವನಿಗೆ ಒಂದು ಒಳ್ಳೆ ಮನೆ ಕಟ್ಟಿಸಿಕೊಡೋ ನಿಟ್ಟಿನಲ್ಲಿ ಈ ಮನೇನ ತಾತ್ಕಾಲಿಕವಾಗಿ ಖಾಲಿ ಮಾಡಿಸ್ತಾ ಇದ್ದೀನಿ. ಅವ್ರಿಗೆ ತೊಂದರೆ ಕೊಡೋಕ್ಕೆ ಅಲ್ಲ. ಈಗ ಹೇಳು, ನಾನು ಮಾಡ್ತಾ ಇರೋದು ತಪ್ಪಾ ಎಂದ. ಸೂರಜ್ ಪ್ರಶ್ನೆಗೆ ಹ್ಞೂ ಅಂತ ತಲೆ ಆಡಿಸಿದ ಸಾನ್ವಿ, ಪಾಪ ಆ ಸಕ್ಕರೆ ಆಂಟಿ ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡು ಅಂದರೆ ಅವರೆಲ್ಲಿ ಹೋಗ್ತಾರೆ? ಬೇಕಾದರೆ ಆ ಓನರ್ ಆಂಟಿ ಮನೆ ಖಾಲಿ ಮಾಡಿಸಿ, ಅವರೇ ತಾನೇ ಹೆಚ್ಚಿಗೆ ಹಣ ಸಿಗ್ತಾ ಇದೆ ಅಂತ ದುರಾಸೆಗೆ ಮನೆನ ಸೇಲ್ ಮಾಡ್ತಾ ಇರೋದು ಎಂದಳು. ಸಕ್ಕರೆ ಆಂಟಿನಾ? ಅದ್ಯಾರೇ ಅದು ಸಾನ್ವಿ? ಸೂರಜ್ ಪ್ರಶ್ನೆಗೆ ನಗುತ್ತಾ ಅನುಪಮ, ಅದೇ ಅಳಿಯಂದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಮಾತಾಡಿ ಹೋದ್ರಲ್ಲ ಸರೋಜಾ, ಅವರೇ. ಅವರು ಆಗಾಗ ಬಂದು ಸಕ್ಕರೆ ಸಾಲ ಕೇಳ್ತಾ ಇರ್ತಾರೆ. ಅದಕ್ಕೆ ಸಾನು ಅವರಿಗೆ ಹಾಗೆ ಅಡ್ಡೆಸರಿಟ್ಟಿದ್ದಾಳೆ. ಅದು ಸರಿನಪ್ಪ, ನೀವ್ಯಾಕೆ ಈ ಮನೇನ ರಿಪೇರಿ ಮಾಡಿಸ್ಬೇಕು ಅಂತ ಇರೋದು? ನಮಗಿಲ್ಲೇನು ತೊಂದರೆ ಆಗಿಲ್ವಲ್ಲ ಎಂದರು. ನಿಮಗೇನು ತೊಂದರೆ ಆಗಿಲ್ಲ ಅತ್ತೆ, ಆದರೂ ಸುಮ್ಮನೆ ನಾವೇ ಮಾಡಿಸೋಣ ಅಂದ್ಕೊಂಡಿರೋದು. ಈಗಿದೆಲ್ಲ ಚರ್ಚೆ ಮಾಡ್ತಾ ಕೂರೋದು ಬೇಡ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಊಟ ಮಾಡಿ ಆಮೇಲೆ ಬೇಕಾದರೆ ಕೂತು ಹರಟೆ ಹೊಡೆಯೋಣ. ಸಾನು, ನನ್ನ ನೈಟ್ ಸೂಟ್ ತೆಕ್ಕೊಡೆ ಎಂದು ಹೇಳುತ್ತಾ ರೂಮ್ ಕಡೆ ಹೋದ ಸೂರಜ್ ಹಿಂದೆ ಹೋದ ಸಾನ್ವಿ ಅವನ ಸೂಟ್ ಕೇಸ್ನಿಂದ ಬಟ್ಟೆ ತೆಗೆದು ಅವನೆಡೆಗೆ ಹಿಡಿದ್ರೆ ತನ್ನ ಬಟ್ಟೆ ಸಮೇತ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವನು ಅವಳ ನಡು ಬಳಸಿ, ಅದೆಷ್ಟು ಕೋಪ ಬರುತ್ತೆ ನನ್ನ ಪುಟ್ಟಿ ಇಲಿಮರಿಗೆ. ಕೋಪ ಬಂದಾಗ ಈ ನಿನ್ನ ಕೆನ್ನೆ ಒಳ್ಳೆ ಟೊಮ್ಯಾಟೊ ಥರ ರೆಡ್ ಆಗಿರುತ್ತಲ್ಲ, ಅದನ್ನು ಕಚ್ಚಿ ತಿನ್ನಬೇಕು ಅನಿಸುತ್ತೆ ಕಣೆ ಎಂದವನು ಅವಳ ಕೆನ್ನೆ ಮೆಲ್ಲಗೆ ಕಚ್ಚಿದ. ನಿನ್ನ ಅಮ್ಮನಿಗೆ ಎಲ್ಲವೂ ಅನುಕೂಲ ಆಗೋ ಹಾಗೆ ಈ ಮನೇನ ಕಟ್ಟಿಸ್ಕೊಡ್ತೀನಿ, ಈಗಲಾದರೂ ಖುಷಿನಾ ಎಂದ. ಸೂರಜ್ ಕೇಳಿದ್ದಕ್ಕೆ ಹ್ಞೂ ಅಂತ ತಲೆ ಆಡಿಸ್ತಾ ತಲೆ ತಗ್ಗಿಸಿದ ಹುಡುಗಿ ಅವನ ಶರ್ಟ್ ಬಟನ್ ಕಳಿಸ್ತಾ, ಅಪ್ಪ ಅಮ್ಮ ಅಲ್ಲಿ ನಿಮ್ಮ ಫ್ಲ್ಯಾಟಲ್ಲಾದರೂ ಇರಲಿ, ಆಮೇಲೆ ಇಲ್ಲಿ ನೀವು ಕಟ್ಸೋ ಹೊಸ ಮನೇಲಿ ಬೇಕಾದರೂ ಇರಲಿ, ನೀವು ನಮ್ಮಿಂದ ಬಾಡಿಗೆ ತಗೋಬೇಕು, ಸರಿನಾ? ನಿಮ್ಮ ಆಸ್ತಿ ಆಸೆ ನನಗೂ ಇಲ್ಲ, ನನ್ನ ಅಮ್ಮನಿಗೂ ಇಲ್ಲ. ಇದಕ್ಕೆ ಒಪ್ಪಿದ್ರೆ ಮಾತ್ರ ಅಪ್ಪ ಅಮ್ಮ ನಿಮ್ಮ ಮನೇಲಿ ಇರ್ತಾರೆ, ಇಲ್ಲಾಂದರೆ ನಾನು ಅವರಿಗೆ ಬೇರೆ ಮನೆ ಹುಡುಕ್ತೀನಿ. ಹಾಗೆ ಇನ್ನೊಂದು ವಿಷಯ, ನೀವೀಗ ಊಟ ಮಾಡಿ ಮನೆಗೆ ಹೊರಡಿ. ನಾನು ನಾಡಿದ್ದು ಪೂಜೆ ಆದಮೇಲೆ ಮನೆಗೆ ವಾಪಸ್ ಬರ್ತೀನಿ. ನೀವು ಇಲ್ಲೇ ಉಳಿದುಕೊಳ್ಳೋದಕ್ಕೆ ಜಾಗ ಇಲ್ಲ ಎಂದಳು. ಸ್ವಲ್ಪ ಹೊತ್ತಿನ ಮುಂಚೆ ಕೋಪದಲ್ಲಿ ರೇಗಾಡ್ತಾ ಇದ್ದ ಹುಡುಗಿ ಇವಳೇನಾ ಅನ್ನೋ ಅಷ್ಟು ಮೆತ್ತಗೆ ಮಾತಾಡ್ತಾ ಇದ್ಲು ಸಾನು. ನಾನು ಯಾಕೆ ಮನೆಗೆ ಹೋಗಬೇಕು? ನಾನು ಎಲ್ಗೂ ಹೋಗಲ್ಲ, ನಾನು ಇಲ್ಲೇ ನಿನ್ನ ಜೊತೆನೇ ಇರ್ತೀನಿ. ಅಲ್ವೇ ಸಾನು, ಕೋಪ ಬಂದರೆ ಸಾಕು ನಾನು ನಿಮ್ಮ ಮನೆಗೆ ಬರಲ್ಲ ಅಂತೀಯಲ್ಲ, ಅದ್ಯಾಕೆ ನಾನು ಬಿಟ್ಟು ಹೋಗೋಕ್ಕೆ ತುದಿಗಾಲಲ್ಲಿ ನಿಂತಿರ್ತೀಯಾ? ಸೂರಜ್ ಮಾತಿಗೆ ಅವನ ಬಾಯಿಯ ಮೇಲೆ ಬೆರಳಿಟ್ಟ ಸಾನ್ವಿ, ಪ್ಲೀಸ್ ಸೂರಿ, ಹಾಗೆಲ್ಲ ಹೇಳಬೇಡಿ. ನಾನೇನು ನಿಮ್ಮಿಂದ ದೂರ ಹೋಗೋದಕ್ಕೆ ಇಷ್ಟಪಡಲ್ಲ. ನೀವು ನನಗೆ ಕೊಟ್ಟು ಮಾತು ತಪ್ಪಿದ್ರಿ ಅಂದ್ಕೊಂಡು ಕೋಪ ಬಂತು. ಆದರೂ ಇವತ್ತು ತುಂಬ ಓವರಾಗಿ ಮಾತಾಡಿಬಿಟ್ಟೆ ಅಲ್ವಾ? ಇರೋದು ಬಾಡಿಗೆ ಮನೇಲಿ, ಇದಲ್ದಿದ್ರೆ ಇನ್ನೊಂದು ಮನೆ, ಆದರೂ ಯಾಕಿಷ್ಟು ಹಠ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ? ಅದೇನು ಗೊತ್ತಾ, ಈ ಮನೆಯಿಂದ ಹಾಲು, ತರಕಾರಿ, ದಿನಸಿ ಅಂಗಡಿ, ಪಾರ್ಕು, ದೇವಸ್ಥಾನ ಎಲ್ಲ 5 ನಿಮಿಷ ದೂರದಲ್ಲಿರೋದು. ಬಸ್ ಸ್ಟಾಪ್ ಕೂಡ ತುಂಬ ಹತ್ತಿರ. ಇಲ್ಲೇ ಮೇನ್ ರೋಡ್ಗೆ ಹೋದರೆ ಮೆಟ್ರೋ ಸ್ಟೇಷನ್. ಅಮ್ಮಂಗೆ ಎಲ್ಲ ಹತ್ತಿರ, ಅವರಿಗೆ ಎಲ್ಲ ಈಸಿ ಆಗುತ್ತೆ. ಅದು ನಮ್ಮ ಅಪ್ಪ ಅಮ್ಮನಿಗೆ ಒಂದು ಹೆಲ್ಪ್ ಮಾಡಲ್ಲ. ನಾನು ಬೇರೆ ಜೊತೆಲಿಲ್ಲ ಅಲ್ವಾ, ಅದಕ್ಕೆ ಅಷ್ಟೇ ಇದೇ ಮನೇಲಿ ಅಪ್ಪ ಅಮ್ಮ ಇರಬೇಕು ಅಂತ ನಾನು